ನೀವು 5 ನಿಮಿಷದೊಳಗೆ ಉಪ್ಪಿನಕಾಯಿ ಮಾಡ್ಕೋಬೇಕಾ? ಈ ವಿಡಿಯೋನ ತಪ್ಪದ ಕೊನೆವರೆಗೂ ನೋಡ್ರಿ. ಒಂದ್ಸಲಿ ನೀವು ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ, ಅಷ್ಟು ಟೇಸ್ಟ್ ಆಗೈತಿ. ಈ ಉಪ್ಪಿನಕಾಯಿ ಮಾಡ್ಬೇಕಾ ಹೆಂಗಂತದ ನೋಡ್ಕೊಂಬರ್ರಿ. ಹಂಗೆ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡ್ರಿ. ಈಗ ಫ್ರೆಂಡ್ಸ್, ಈ ನಿಂಬೆ ಹಣ್ಣನ್ನು ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡು ಬರೋಣ. ಈಗ ಫ್ರೆಂಡ್ಸ್, ನಾವು ಸ್ವಲ್ಪ ಖಾರದ ಪುಡಿ, ಉಪ್ಪು, ಹಾಗೆ ಅರಿಶಿನ, ಬೆಲ್ಲ, ಹಾಗೆ ಸ್ವಲ್ಪ ಎಣ್ಣೆನ ತಗೊಂಡಿದ್ದೀನಿ. ನೋಡ್ತಿದ್ದೀನಿ, ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀನಿ. ಮತ್ತೆ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ. ಈಗ ಒಗ್ಗರಣೆಗೆ ಬೇಕಾಗಿರೋದು ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸಾಸಿವೆ ಜೀರಿಗೆನ ತೊಗೊಂಡಿದ್ದೀನಿ. ನೋಡಿರಿ ಫ್ರೆಂಡ್ಸ್, ನಾವು ನಿಂಬೆಕಾಯಿನ ಹೆಚ್ಚಿಟ್ಕೊಂಡೇವಿ, 15 ನಿಂಬೆಕಾಯಿನೂ. ನಿಮ್ಗೆ ಹುಳಿ ಕಡಿಮೆ ಬೇಕಂದ್ರೆ ಹೆಚ್ಚಿ ತೊಳೆದು ಕಾಟನ್ ಬಟ್ಟೆ ಒಳಗೆ ಒಣಕ್ಕೆ ಕೊಡ್ರಿ. ಈಗ ಫ್ರೆಂಡ್ಸ್, ಇದಕ್ಕೆ ನಮಗೆ ಬೇಕಾಗಿರೋ ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ಳೋಣ. ಈಗ ಫ್ರೆಂಡ್ಸ್, ಉಪ್ಪು ಹಾಕ್ಕೊಳತ್ತೀವಿ. ನೋಡ್ತಾರೆ ಬನ್ನಿ. ಈಗ ಅರಿಶಿನ ಹಾಕೊಳ್ಳೋಣ. ನೋಡ್ರಿ, ಈಗ ಹಂಗೆ ಸ್ವಲ್ಪ ಖಾರ ಪುಡಿನೂ ಹಾಕೊಳ್ಳೋಣ. ಅಚ್ಚ ಖಾರದ ಪುಡಿ ಇದನ್ನೂ 2 ಸಲ ಹಾಕ್ಕೊಂಡಿವಿ. ಈಗ ಬೆಲ್ಲ ನೋಡ್ರಿ, ನಾವು ಅಷ್ಟು ಬೆಲ್ಲನೂ ಹಾಕ್ಕೊಂಡಿವಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಈ ಥರ ನಾವು ಮಿಕ್ಸ್ ಮಾಡ್ಕೊಳಕಂತೀವಿ. ಈಗ ಫ್ರೆಂಡ್ಸ್, ಇದಕ್ಕೆ ಒಗ್ಗರಣೆ ಹಾಕೊಂಬರೋಣ. ಈಗ ಫ್ರೆಂಡ್ಸ್, ನಾವು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ನೋಡ್ರಿ, ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಈಗ ಅದರ ಒಳಗೆ ಡಬ್ರಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನಿಮಗೆ. ಈಗ ಎಣ್ಣೆ ಹಾಕೊಳಕತ್ತೀನಿ. ನೋಡ್ತಿರ್ಬೋದು ನೀವು. ಈಗ ಫ್ರೆಂಡ್ಸ್, ಎಣ್ಣೆ ಕಾಯಿ ಮಟ್ಟ ಬಿಡೋಣ. ಈಗ ಫ್ರೆಂಡ್ಸ್, ಸಾಸಿವೆ ಜೀರಿಗೆನ ಹಾಕೊಳ್ಳೋಣ. ಎಣ್ಣೆ ಕಾದಿದೆ, ಬಂದಿದೆ ನೋಡಿ. ಈಗ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ವಿ, ಅದನ್ನ ಹಾಕ್ಕೊತಿದ್ದೀನಿ. ಈಗ ಫ್ರೆಂಡ್ಸ್, ಕರಿಬೇವು ಹಾಕ್ಕೊತಿದ್ದೀವಿ. ಇಲ್ಲಿ ಈಗ ಫ್ರೆಂಡ್ಸ್, ಎಲ್ಲ ಮಸಾಲೆ ಹಾಕಿ ಇಟ್ಕೊಂಡ್ರು ನಿಂಬೆ ಹಣ್ಣು ಕಾಯಿನ ಹಾಕೊಳ್ಳೋಣ. ನೋಡಿದ್ವಿ. ಈಗ ಫ್ರೆಂಡ್ಸ್, ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ತಿರ್ಬೋದು ನೋಡಿ ಫ್ರೆಂಡ್ಸ್, ನಾವು ಮಿಕ್ಸ್ ಮಾಡ್ಕೊಂತೀವಿ. ನೋಡ್ತಿರ್ಬೋದು ಇಲ್ಲಿ. ನೀವು ಇದಕ್ಕೆ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ. ನಾವೇನು ಮಸಾಲೆ ಹಾಕಿ ಇಟ್ಕೊಂಡಿದ್ವಲ್ಲ ನಿಂಬೆಕಾಯಿಗೆ, ಅದ್ರಾಗ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳೋಣ. ನೋಡಿರಿ, ಎಷ್ಟು ನೀರು ಹಾಕೊಂಡಿಲ್ಲ, ಭಾಳ ನೀರು ಹಾಕೊಂಡಿಲ್ಲ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಫ್ರೆಂಡ್ಸ್ ಈಸಿಯಾಗಿ 5 ನಿಮಿಷದೊಳಗೆ ಪಟ್ ಅಂತ ಮಾಡ್ಕೋಬೋದು. ಇದು ಫ್ರೆಂಡ್ಸ್ ಕೆಡಂಗಿಲ್ಲ, ವರ್ಷ ಮಟ ಸ್ಟೋರ್ ಮಾಡ್ಕೊಂತ ಹೋಗ್ಬೋದು. ಇದನ್ನ ಫ್ರೆಂಡ್ಸ್ 5 ನಿಮಿಷ ಕುದಿಯಕ್ಕೆ ಬಿಡ್ರಿ. ಈಗ ಫ್ರೆಂಡ್ಸ್, ಇದನ್ನ ಸಣ್ಣ ಗುರಿ ಇಟ್ಕೊಂಡು ಕುದಿಯಕ್ಕೆ ಬಿಡ್ರಿ. ಇದನ್ನ ಮುಚ್ಚಳ ಮುಚ್ಚಿ 5 ನಿಮಿಷ ಕುದಿಯಕ್ಕೆ ಬಿಡ್ರಿ. ಫ್ರೆಂಡ್ಸ್, ಎಷ್ಟು ಚಂದ ಕುದಿ ಹತ್ತೈತೆ ಅಂತಂದು ನೋಡ್ರಿ ಫ್ರೆಂಡ್ಸ್. ಇದು ತಣ್ಣಗಾದ್ಮೇಲೆ ಗಟ್ಟಿ ಆಕತಿ. ನೋಡ್ರಿ ಫ್ರೆಂಡ್ಸ್, ಎಷ್ಟು ಚಂದ ಕುದಿ ಹತ್ತೈತೆ ಅಂತಂದು. ನೋಡ್ರಿ, ನೋಡ್ತಿರ್ಬೋದು ಇಲ್ಲಿ. ಈಗ ಫ್ರೆಂಡ್ಸ್, ಉಪ್ಪಿನಕಾಯಿ ರೆಡಿ ಆಗೈತಿ. ಈಗ ಫ್ರೆಂಡ್ಸ್, ಇದನ್ನ ಒಂದು ಬೌಲಿಗೆ ತಗೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದನ್ನ ನಾವು ಒಂದು ಬೌಲಿಗೆ ತಕ್ಕೋಣ ಅಂತೀವಿ. ನೋಡ್ತಿರ್ಬೋದು ಇಲ್ಲಿ. ಈ ಉತ್ತರ ಕರ್ನಾಟಕ ಕುದಿಸಿದ ಉಪ್ಪಿನಕಾಯಿ ಎಷ್ಟು ರುಚಿ ಐತೆ ಅಂದ್ರೆ ಅಷ್ಟು ರುಚಿ ಐತ್ರಿ. ಹಂಗೆ 5 ನಿಮಿಷ ತಡಕ್ಕನ ಮಾಡ್ಕೋಬೋದು. ನನಗೆ ಜಾಸ್ತಿ ಇಷ್ಟ ಆಗ್ತದೆ ಇದು ಉಪ್ಪಿನಕಾಯಿ. ಈ ಕುದಿಸಿದ ಉಪ್ಪಿನಕಾಯಿ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಕಮೆಂಟ್ನಾಗ ನಿಮಗೆ ಯಾವುದು ರೆಸಿಪಿ ಬೇಕಲ್ಲ ಅದನ್ನ ಕಮೆಂಟ್ ಬಾಕ್ಸ್ ಒಳಗೆ ಮೆನ್ಷನ್ ಮಾಡಿರಿ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.